ಇಂಡಿಪೆಂಡೆಂಟಾಗಿ ಕುತ್ಕೊಂಡು ಯೋಚನೆ ಮಾಡಿ ಅದರದ್ದು ಅಕೌಂಟಬಿಲಿಟಿ ತೊಗೊಂಡು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ನಾನು ಎಲ್ಲಿ ತಪ್ಪು ಮಾಡಿರ್ಬೋದು, ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ಒಂದು ಬರ್ತಾ ಹೋಗುತ್ತೆ. ಸಾಮಾನ್ಯ ಇಂಥವರು ಮೋರ್ ಫೋಕಸ್ಡ್ ಆಗಿರ್ತಾರೆ ಆ್ಯಂಡ್ ಮೋರ್ ಅಲರ್ಟ್ ಆಗಿರ್ತಾರೆ. ಯಾಕಂದರೆ ಅವ್ರ ಬಗ್ಗೆ ಮಾತ್ರನೇ ಇದನ್ನು ಅನಲೈಸ್ ಮಾಡ್ತಿರಲ್ಲ. ಯಾರು ಡಿಫಾಲ್ಟರ್ ಆಗಿರ್ತಾರೆ ಆ ಕಡೆಯಿಂದ, ಇನ್ನೊಬ್ಬರು ಯಾರೋ ಮಾಡಬೇಕಾಗಿರೋ ಕೆಲಸಗಳನ್ನ ಅವರು ಅಕೌಂಟಬಿಲಿಟಿ ತಗೋತಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇರುತ್ತೆ. ಸೊ ಹಾಗಾಗಿ ತಮ್ಮನ್ನು ತಾವು ಹ್ಯಾಂಡಲ್ ಮಾಡ್ಕೊಳ್ಬೇಕಾದ್ರೆ ಆಗಲಿ ಅಥವಾ ಬೇರೆಯವ್ರನ್ನ ಒಬ್ಬರನ್ನ ಮೆಷರ್ ಮಾಡಬೇಕಾದ್ರೆ ಇರಲಿ, ಆ ಕ್ಲಾರಿಟಿ ಇರುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್. ಬಟ್ ಡಿಸಡ್ವಾಂಟೇಜ್ ಏನಂದರೆ ಸಿಕ್ಕಾಪಟ್ಟೆ ಪ್ರೆಷರೈಸ್ ಆಗ್ತಾರೆ. ನಾನು ಹಿಂಗೆ ಮಾಡಿದ್ದಕ್ಕೆ ಹಿಂಗಾಯ್ತಾ, ನಾನು ಈ ಥರ ಮಾಡಿದರೆ ವರ್ಕೌಟ್ ಆಗ್ತಿತ್ತಾ, ಈ ಇಂಡಿವಿಜುವಲ್ ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ. ಕೆಲವು ಸರ್ತಿ ಅಂತೂ ಇಟ್ ಮೇ ಈವನ್ ಲೀಡ್ ಟು ಡಿಪ್ರೆಷನ್ ಆರ್ ಮೇ ಬಿ ಆಂಗ್ಸೈಟಿ, ಸ್ಟ್ರೆಸ್ ಇಶ್ಯೂಸ್ ಕೂಡ ಕ್ರಿಯೇಟ್ ಆಗ್ಬೋದು. ಸೊ ಈ ಎರಡೂ ಟೈಪ್ಗೂ ಅದರದೇ ಆದ ಅಡ್ವಾಂಟೇಜು ಡಿಸಡ್ವಾಂಟೇಜ್ ಇರುತ್ತೆ. ಬಟ್ ಕನ್ಸಿಡರಿಂಗ್ ಹೊರಗಡೆ ಯಾವ ಕಂಟ್ರೋಲಬಲ್ ಆ್ಯಂಡ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಏನಿರುತ್ತೆ, ನಮ್ಮ ಕೈನಲ್ಲಿ ಏನಿದೆ, ನಮ್ಮ ಕೈನಲ್ಲಿ ಏನಿರಲ್ಲ, ಇದೆರಡನ್ನೂ ನಾವು ಸ್ವಲ್ಪ ಯೋಚನೆ ಮಾಡಿ ಬ್ಯಾಲೆನ್ಸ್ ಮಾಡಿದಾಗ ಬಹುಶಃ ಇನ್ನೂ ಹೆಚ್ಚಿಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಮೋರ್ ಎಫಿಷಿಯೆಂಟ್ ನಾವು ಆಗ್ತಾ ಹೋಗ್ತೀವಿ. ಒಂದೊಂದು ಸರಿ ಅಂತೂ ಹೇಗಾಗುತ್ತೆ ಅಂತಂದರೆ ಇಂಡಿವಿಜುವಲ್ ಎಫರ್ಟ್ ಹೊರತಾಗಿ ಕೂಡ ಸಮಾಜ ಅನ್ನೋದೊಂದಿರುತ್ತೆ, ಒಂದು ಕಲ್ಚರ್ ಅನ್ನೋದೊಂದಿರುತ್ತೆ, ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಿರುತ್ತೆ. ಟಿಪಿಕಲಿ ಈಗ ವೆಸ್ಟರ್ನ್ ಕಲ್ಚರ್ನ ನೋಡಿದಾಗ ಅಲ್ಲಿ ಇಂಡಿವಿಜುವಾಲಿಟಿ ಆಫ್ ದ ಪರ್ಸನ್ಸ್ನ ಎನ್ಕರೇಜ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಮೇಕಿಂಗ್ ಅ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಬಿಹೇವಿಯರ್, ಆ್ಯಕ್ಷನ್, ಔಟ್ಕಮ್ will influence an individual to develop internal locus of control personality type. ಸೊ ಅವ್ರ ಜೀವನಕ್ಕೆ ಅವ್ರು ಕಂಪ್ಲೀಟಾಗಿ ಜವಾಬ್ದಾರರಾಗಿರ್ತಾರೆ. ಅವ್ರು ಸಕ್ಸಸ್ ಆಗಿರಲಿ, ಫೇಲ್ಯೂರ್ ಆಗಿರಲಿ, ಫ್ರಮ್ ದ ಏಜ್ ಆಫ್ 14 to 16 ಇಂದಾನೇ ಅನ್ ಇಂಡಿವಿಜುವಲ್ ಈಸ್ ಬೀನ್ ಟ್ರೀಟೆಡ್ ಡಿಫ್ರೆಂಟ್ಲಿ, ಕಂಪ್ಲೀಟ್ ರೆಸ್ಪಾನ್ಸಿಬಲಿ. ವೆರಾಸ್ ಏಷ್ಯನ್ ಕಂಟ್ರೀಸ್ ವಿಷಯಕ್ಕೆ ಬಂದಾಗ ಇಲ್ಲಿ ಸೊಸೈಟಲ್ ಸೆಟಪ್ ಬೇರೆ ಇರುತ್ತೆ, ಕಲ್ಚರಲ್ ಸೆಟಪ್ ಬೇರೆ ಇರುತ್ತೆ, ಆ್ಯಂಡ್ ಪೀಪಲ್ ಡೆವಲಪ್. There is something, an external focus always, external power, external force always. Maybe it could be karma, or it could be in the name of God, or maybe ಈಗ ಮನೆಯಲ್ಲಿ ಕೂಡ ಅದು ಆ ಪ್ಯಾಟರ್ನ್ ಹಾಗೆ ಬೆಳೀತಾ ಹೋಗುತ್ತೆ. ದೊಡ್ಡವ್ರಿಗೆ ಅಂತ ಒಬ್ಬರಿದ್ದಾರೆ, ದೊಡ್ಡವ್ರು ಹೇಳಿದ್ದನ್ನು ಕೇಳಬೇಕು, ದೊಡ್ಡವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು, ಕ್ವೆಶ್ಚನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಹೇಳಿದ್ದೀನಿ ಮಾಡು ಅಷ್ಟೇ ಅನ್ನೋ ಒಂದು ಕಲ್ಚರ್ನ ನಾವು ಡೆವಲಪ್ ಮಾಡ್ತಾ ಹೋಗ್ತಾ ಏನಾಗುತ್ತೆ, ಟೀಚರ್ಸ್ ಹೇಳಿದ್ರೆ ಕೇಳಬೇಕು, ಅಥವಾ ಈ ಥರ ಒಬ್ಬ ಗುರುಗಳು ಹೇಳಿದ್ರೆ ಕೇಳಬೇಕು, ಒಬ್ಬರು ಸಾಧು ಹೇಳಿದ್ರು ಕೇಳಬೇಕು, ಒಬ್ಬರು ಬಹುಶಃ ಇದೆಲ್ಲ ಇವಾಗಿನ ಬಂದಿರುವಂಥ ದ ಸೆಲ್ಫ್ ಕ್ಲೇಮ್ಡ್ ಗುರೂಜಿಗಳು ಹೇಳಿದ್ದಾರೆ ಕೇಳಬೇಕು. ಇದು ಏನಾಗುತ್ತೆ, ನಾನು ರೆಸ್ಪಾನ್ಸಿಬಲ್ ಫಾರ್ ಯೋರ್ ಡಿಸಿಷನ್. ನಿನ್ನ ಡಿಸಿಷನ್ ಫೇಲ್ ಆಗಿ ನೀನು ಲೈಫ್ನಲ್ಲಿ ಫೇಲ್ಯೂರ್ ಆಯಿತಾ, ಅದಕ್ಕೆ ಕರ್ಮ ಈಸ್ ರೀಸನ್. ಇದು ಪೂರ್ವಜನ್ಮದ್ದು, ಅದಕ್ಕೆ ಅನುಭವಿಸ್ತಾ ಇದ್ದೀರಾ. ಡಯಾಬಿಟೀಸ್ ಬಂತ, ಅದು ಪೂರ್ವಜನ್ಮದಲ್ಲಿತ್ತು, ಅದಕ್ಕೆ ಅನುಭವಿಸ್ತಾ ಇದ್ದೀರಾ. ಅಥವಾ ಏನೋ ಕ್ರೈಸಿಸ್ನಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅನುಭವಿಸ್ತಾ ಇದ್ದೀರಾ. ಅಥವಾ ಏನೋ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಕ್ರಿಯೇಟ್ ಆಯ್ತಾ, ಇದು ಹೋದ ಜನ್ಮದಲ್ಲೇ